ಸ್ಲೋ ಐತೆ. ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಗುರುವಾರ 7 ಗಂಟೆ ಆಗ ಬಂದೈತೆ ನೋಡ್ರಿ. ಅಂದರೆ 7 ಗಂಟೆಗೆ ಒಂದು 10 ನಿಮಿಷ ಕಮ್ಮಿ ಇದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿ ಇನ್ನು ದೇವ್ರ ಪೂಜೆ ಮಾಡಿಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಿ ಕೊಡ್ಬೇಕ್ರಿ. ಇವತ್ತು ಗುರುವಾರ ಐತ್ಲ, ನಂದು ಉಪವಾಸ ಇರ್ತೈತಿ ಮತ್ತು ಇನ್ನು ಟೈಮ್ನೂ ಐತ್ರಿ. ಅದಕ್ಕಾಗಿ ನಿಧಾನವಾಗಿ ಸಾವಕಾಶ ಫಸ್ಟಿಗೆ ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ರಾಯಿತು. ಅದಕ್ಕಾಗಿ ಫಸ್ಟಿಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಹೂವು ತಂದು ಇಟ್ಬಿಟ್ಟು, ಅಂದರೆ ಜಾಸ್ತಿ ಏನು ಹೂವು ಇಲ್ಲ ರೀ, ಹೊರಗಡೆ ಒಂದೇ ಸಣ್ಣ ಗಿಡ ಐತಿ, ಅಲ್ಲಿ ದಿವ್ಸಕ್ಕೆ 1-2 ಅಷ್ಟೇ ಹೂವು ಆಗ್ತಾವೆ. ಅದನ್ನ ತಂದುಬಿಟ್ಟು ದೇವ್ರಿಗೆ ಇಟ್ಟು ಈಗ ದೀಪ ಹಚ್ಚಿ ಪೂಜೆ ಮಾಡ್ಕೊಳಕತ್ತೀನಿ ನೋಡ್ರಿ. ಯಾವಾಗಲೂ ಬೆಳಗ್ಗೆ ಪೂಜೆ ಮಾಡಿಬಿಟ್ರೆ ಒಂಥರ ಮನ್ಸಿಗೆ ಖುಷಿ ಅನ್ನಿಸ್ತೈತ್ರಿ. ನಾನೆಲ್ಲ ನಮ್ಮ ಮನೆಯವರು ಬೆಳಗ್ಗೆ 7 ಗಂಟೆಗೆ ಪೂಜೆ ಮಾಡಿಬಿಡ್ತೀವಿ, ಅಂದರೆ 8 ಗಂಟೆ ಒಳಗಡೆ ಪೂಜೆ ಮುಗಿತೈತ್ರಿ. ಇವತ್ತು ಗುರುವಾರ ಇತ್ತಲ್ಲ, ಹೀಗಾಗಿ ನಾನು ಫಸ್ಟಿಗೆ ಜಳಕ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡಿ ನಾಷ್ಟಕ್ಕೆ ರೆಡಿ ಮಾಡಿಕೊಟ್ರೈತಂತೆ. ಈಗ ನಾಷ್ಟಕ್ಕೆ ರೆಡಿ ಮಾಡಾಕತ್ತೀನಿ ನೋಡ್ರಿ. ಅಂದರೆ ಏನು ಮಾಡಾಕತ್ತೀನಪ್ಪ ಅಂತಂದ್ರೆ, ಅದು ಸಾರು ದಪಾಟಿ ರೀ, ಅಂದ್ರೆ ತೊಗರಿಬೇಳೆ ಸಾರು ಉಳಿತೈತಲ್ರಿ, ಅದಕ್ಕೆ ಎಲ್ಲ ರೀತಿ ಹಿಟ್ಟು ಮತ್ತು ಸ್ವಲ್ಪ ಉಳ್ಳಾಗಡ್ಡಿ ಹಾಕಿಬಿಟ್ಟು ಈ ರೀತಿ ದಪಾಟಿ ಮಾಡಿಬಿಟ್ರೆ ಮಸ್ತ್ ಆಗ್ತೈತಿ. ನಾವು ಸಣ್ಣವರು ಇದ್ದಾಗಂತೂ ಭಾಳ ಇಷ್ಟಪಟ್ಟು ತಿಂತಿದ್ದೀವಿ ರೀ. ಅಂದ್ರೆ ಈ ರೀತಿ ಮಾಡ್ತಿದ್ದಿಲ್ಲ, ಜೋಳದ ಹಿಟ್ಟಿನಾಗಲ್ಲ ಇದು ಸಾರು ಮತ್ತು ಸ್ವಲ್ಪ ಉಳ್ಳಾಗಡ್ಡಿ, ಸ್ವಲ್ಪ ಖಾರ ಪುಡಿ, ಉಪ್ಪು ಹಾಕಿಬಿಟ್ಟು ಕಲಿಸಿ ಕೈಲಿ ಬಡಿದ್ಬಿಟ್ಟು, ಅಂದರೆ ಕೈ ರೊಟ್ಟಿ ಥರ ಮಾಡಿಬಿಟ್ಟು ಕೊಡ್ತಿದ್ರು ನಮ್ಮ ಅಜ್ಜಿ ರೀ. ಭಾಳ ಇಷ್ಟಪಟ್ಟು ತಿಂತಿದ್ವಿ. ಅವಾಗಂತೂ ಸ್ಪೆಷಲಾಗಿ ಏನೂ ಮಾಡ್ತಿದ್ದಿಲ್ಲ ರೀ, ಹೀಗಾಗಿ ಅದನ್ನೇ ಸ್ಪೆಷಲ್ ಅಂದ್ಕೊಂಡ್ಬಿಟ್ಟು ಇಷ್ಟಪಟ್ಟು ತಿಂತಿದ್ವಿ. ಇವತ್ತು ನಾಷ್ಟಕ್ಕೆ ಏನು ಮಾಡ್ಲಪ್ಪ ಅಂತ ವಿಚಾರ ಮಾಡ್ತಾಯಿದ್ದೆ. ಇದನ್ನ ಸಾಂಬಾರು ಜಾಸ್ತಿ ಐತಿ ಮತ್ತು ವೇಸ್ಟ್ ಆಗ್ಬಿಡುತ್ತಂತೆ, ಇದನ್ನ ದಪಾಟಿ ಮಾಡಿ ಕೊಟ್ರೈತಂತೆ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಅಂದರೆ ತನುಗ ಮತ್ತು ನಮ್ಮ ಮನೆಯವ್ರಿಗೆ ಮುಂಜಾನೆ ಅಷ್ಟೇ ನಾಷ್ಟಕ್ಕಾದ್ರೆ ಸಾಕಾಗುತ್ತೆ, ಮತ್ತು ತನೂ ಡಬ್ಬಿ ಒಯ್ಯಲ್ಲ ಅಂತ ಅಂದಾರಿ. ಅದಕ್ಕಾಗಿ ಬೆಳಗ್ಗೆ ಅಷ್ಟು ಆಗುತ್ತೆ. ಮತ್ತು ಸಾಂಬಾರನು ಸ್ವಲ್ಪ ಜಾಸ್ತಿನೇ ಇತ್ತು ನೋಡ್ರಿ, ಅದಕ್ಕಾಗಿ ಈ ರೀತಿ ಮಾಡಿ ಕೊಡಾಕತ್ತಿದ್ದು. ಎಲ್ಲ ರೀತಿ ಹಿಟ್ಟು ಹಾಕಿದ್ನಿ, ಅಂದ್ರೆ ಕಡ್ಲಿ ಹಿಟ್ಟು, ಹೆಸರು ಹಿಟ್ಟು, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು ರೀ, ಮತ್ತು ಸ್ವಲ್ಪ ಉಪ್ಪು, ರುಚಿ ತಕ್ಕಷ್ಟು ಅಜ್ವೈನು, ಮತ್ತು 1-2 ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಬೇಕು, ಮತ್ತು ಕೊತ್ತಂಬರಿ ಹಾಕಿಬಿಟ್ರಾಯ್ತು. ಮಸ್ತ್ ಆಗ್ತಾವ್ರಿ, ಮತ್ತು ಟೇಸ್ಟ್ ಅಂದ್ರೆ ಸಖತ್ತಾಗಿರ್ತಾವೆ. ಇದಕ್ಕೆ ಸೈಡಾಗಿ ಚಟ್ನಿ ಮತ್ತು ಏನು ಬೇಕಂತ ಅನ್ಸೋದಿಲ್ಲ, ಯಾಕಂದರೆ ಸಾಂಬಾರು ಇರುತ್ತಲ್ರಿ ಎಲ್ಲ ಅದ್ರಾಗ ಜಾಸ್ತಿ ಇರುತ್ತೆ, ಹೀಗಾಗಿ ಮ್ಯಾಲೇನು ಬೇಕಂತ ಅನ್ಸೋದಿಲ್ಲ. ಟೊಮೆಟೊ ಸಾಸ್ ಐತಲ್ರಿ ಹಚ್ಕೊಂಡು ತಿನ್ನಕ್ಕೆ ಬರುತ್ತೆ. ಇದನ್ನ ಮಾಡಿಕೊಟ್ರೈತಂತ ರೆಡಿ ಮಾಡ್ಕೊಳಕತ್ತೀನಿ. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತ್ರಿ. ಇವತ್ತಂತೂ ತಿನ್ನಕ್ಕೆ ಹೋಗಂಗಿಲ್ಲ ನಾನು, ಯಾಕಂದ್ರೆ ನಂದು ಉಪವಾಸ ಐತಲ್ಲ, ಅದಕ್ಕಾಗಿ ಅವ್ರಿಗೆ ಮಾಡಿ ಕೊಟ್ರೈತಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಎಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಂಡ್ಬಿಟ್ಟು, ನಾವು ದೋಸೆ ಹೆಂಗೆ ಹಾಕ್ತೀವಲ್ರಿ ಅದೇ ರೀತಿ ಹಾಕಿ ಕೊಟ್ಬಿಡ್ಬೇಕು, ಮಸ್ತ್ ಆಗ್ತೈತಿ. ಯಾರೆಲ್ಲ ಈ ರೀತಿ ಮಾಡಿರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಾನಂತೂ ಭಾಳ ಸಲ ಮಾಡಿದ್ದೀನಿ, ಅಂದರೆ ಫಸ್ಟೆಲ್ಲ ಜಾಸ್ತಿ ಮಾಡ್ತಿದ್ದೆ, ಈಗ ಸಾರನ್ನು ಮಾಡೋದು ಕಮ್ಮಿ ಮಾಡಿದ್ದೀನಿ ರೀ. ಯಾಕಂದರೆ ಮಧ್ಯಾಹ್ನ ಮನ್ಯಾಗ ಯಾರು ಇರೋಂಗಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತಂತೆ ಜಾಸ್ತಿ ಮಾಡೋಕ್ಕೆ ಹೋಗಂಗಿಲ್ಲ. ಅವಾಗ ತನು ಸಣ್ಣವರಿದ್ದಾಗ ಅನ್ನ ಸಾಂಬಾರು ಜಾಸ್ತಿ ಊಟ ಮಾಡ್ತಿದ್ರು, ಹೀಗಾಗಿ ಸಾಂಬಾರು ಜಾಸ್ತಿ ಮಾಡ್ತಿದ್ದೆ. ಇತ್ತೀಚೆಗೆ ಸ್ವಲ್ಪ ಸಾಂಬಾರು ಮಾಡೋದು ಕಮ್ಮಿನ ರೀ. ನನ್ನ ಮಕ್ಕಳಿಗೆ ಅಷ್ಟು ಮನಗಂತೂ ಈ ರೀತಿ ಬ್ಯಾಳಿ ಸಾಂಬಾರು ಓದ್ಬಿಟ್ರೆ ದಪಾಟಿ ಮಾಡಿಕೊಡ್ರಿ ಮಮ್ಮಿ ಅಂತಾನು. ಅದಕ್ಕಾಗಿ ಇದನ್ನ ರೆಡಿ ಮಾಡ್ಕೊಳಕತ್ತಿದ್ದು. ನಾನು ಈ ಕಡೆ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿಯಾಕತ್ತೀನಿ ನೋಡ್ರಿ. ಬ್ಲ್ಯಾಕ್ ಕಾಫಿ ಅಂದರೆ ಸ್ವಲ್ಪ ಬೆಲ್ಲ ಮತ್ತು ಕಾಫಿ ಪುಡಿ ಅಷ್ಟು ಹಾಕಿ ಬಿಸಿನೀರು ಹಾಕ್ಕೊಂಡು ಕುಡಿಯೋದ್ರಿ. ಹಾಲು ಹಾಕಿ ಮಾಡೋಕ್ಕಿಂತ ಈ ರೀತಿ ಬ್ಲ್ಯಾಕ್ ಕಾಫಿ ಕುಡಿಯೋದು ಭಾಳ ಬೆಸ್ಟ್ ಅಂತ ಮನೂ ಹೇಳ್ತಾಂದ್ರೆ. ಹಾಲು ಹಾಕಿ ಕುಡಿಬಾರ್ದು ಮಮ್ಮಿ ಬೆಳಗ್ಗೆ ಎದ್ದು, ಹಂಗನ ಬ್ಲ್ಯಾಕ್ ಕಾಫಿ ಅಥವಾ ಬ್ಲ್ಯಾಕ್ ಟೀ ಕುಡಿಬೇಕಂತಾನು. ಅಂದರೆ ನಾಷ್ಟ ಆದಮೇಲೆ ನೀವು ಹಾಲು ಹಾಕಿ ಕುಡಿಬೋದು, ಮತ್ತು ಬೆಳಗ್ಗೆ ಖಾಲಿ ಹೊಟ್ಟೆಲೇ ಈ ರೀತಿ ಬ್ಲ್ಯಾಕ್ ಕಾಫಿ ಅಥವಾ ಬ್ಲ್ಯಾಕ್ ಟೀ ಕುಡಿಯೋದು ಭಾಳ ಬೆಸ್ಟ್ ನೋಡಿರಿ. ನಂದು ಉಪವಾಸ ಐತಲ್ಲ, ಹೀಗಾಗಿ ನನಗೂ ಸ್ವಲ್ಪ ಸುಸ್ತು ಅನ್ಸಾಕತ್ತಿತ್ತ, ಅದಕ್ಕಾಗಿ ಬ್ಲ್ಯಾಕ್ ಕಾಫಿ ಮಾಡಿಕೊಂಡೆ ಇಟ್ಟಿದ್ದೀನಿ. ಇನ್ನು ಕುಡಿಬೇಕ್ರಿ. ಹಂಗೆ ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ತೀನಿ. ಅಂದರೆ ಸಾಂಬಾರು ದಪಾಟಿ ರೀ. ಈಗ ದಪಾಟಿ ಎಲ್ಲರಿಗೆ ಹಾಕಿ ಕೊಟ್ಟೆ. ನನ್ನ ಮಗ ಇದ್ರು ನಾಷ್ಟ ಮಾಡಿಬಿಟ್ಟು ನಾಯಿ ವ್ಯವಸ್ಥೆನ ರೀ, ಅಂದ್ರೆ ಅದಕ್ಕೆ ಸ್ವಲ್ಪ ಯಾರೋ ಕಲ್ಲು ಹೋಗ್ತಾರೋ, ಕಾಲೆಲ್ಲ ನೋವಾಗೈತಿ. 1 ತಿಂಗಳಿಂದನೂ ಇಲ್ಲೇ ಐತೆ ಅದು. ಡೈಲಿ ಬೆಳಗ್ಗೆ ಮತ್ತು ಸಂಜೆ ಮುಂದಾಗ ರೊಟ್ಟಿ ಹಾಕ್ತಾ ಇರ್ತಾನೆ ಮನು. ಈಗ ನಾಯಿಗೆಲ್ಲ ರೊಟ್ಟಿ ಹಾಕಿಬಿಟ್ಟು ಮನೆ ಕ್ಲೀನ್ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ. ಟೈಮ್ 11 ಆಗಕ್ಕೆ ಬಂದಿತ್ತು.
ಅಂದ್ರೆ ನಿನ್ನೆ ಅಡುಗೆ ಮನೆ ಕ್ಲೀನ್ ಮಾಡಿದ್ದೀವಲ್ರಿ, ಇವತ್ತು ಹಾಲ್ ಮತ್ತು ಬೆಡ್ರೂಮ್ ಸ್ವಚ್ಛ ಮಾಡ್ಕೊಳ್ಳೋಂತ ನಾನು ಮನು ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ. ಇವು ಕಿಟಕಿನೇ ಕ್ಲೀನ್ ಮಾಡ್ಕೋದು ಭಾಳ ಕಷ್ಟ ರೀ. ಅಂದ್ರೆ ಒಳಗೆಲ್ಲ ಡಸ್ಟ್ ಮತ್ತು ಇದು ಹಲ್ಲಿ ಸಂಡಾಸ್ ಅಂತೂ ಎಲ್ಲ ಕಡೆ ತುಂಬೈತ್ರಿ. ಅಂದ್ರೆ ಫಸ್ಟ್ ಖಾಲಿ ಇತ್ತಲ್ಲ ಮನೆ ಕಟ್ಟಿದ ಮೇಲೆ ರೀ, ಒಂದು 7-8 ತಿಂಗಳ ದಿವಸ ಖಾಲಿನೇ ಇತ್ತತ್ತು. ಹಿಂಗಾಗಿ ಫುಲ್ ಎಲ್ಲ ಕಡೆ ಡಸ್ಟ್ ಹೋಗ್ಬಿಟ್ಟೈತಿ ಮತ್ತು ಅದು ಹಲ್ಲಿ ಸಂಡಸ್ನು ಜಾಸ್ತಿ ಐತ್ರಿ, ಎಲ್ಲಿ ಬರಲ್ಲಾಗಿತ್ತು. ಮನು ನಾನು ಕೂಡ್ಬಿಟ್ಟು ಫಸ್ಟಿಗೆ ಅದು ಸಿಂಕ್ ತಿಕ್ಕ ಬ್ರಷ್ಲಿ ಕ್ಲೀನ್ ಮಾಡಿದ್ವಿ ಮತ್ತು ಪೇಂಟ್ ಹಚ್ತೀವಲ್ರಿ, ಆ ಬ್ರಷನ್ನು ತೊಗೊಂಡ್ಬಿಟ್ಟು ನೀಟಾಗಿ ತೆಗೆದ್ಬಿಟ್ರೈತೆ ಅಂತ ತೆಗ್ಯಾಕತ್ತಿದ್ದೀವಿ. ಅಂದರೆ ಪೂರ್ತಿಯಾಗಿ ಕ್ಲೀನ್ ಆಗಲೇ ಇಲ್ಲ ರೀ. ಇದು ಒಂದು 70-80% ಅಷ್ಟು ಅಂದರೆ ಜಾಸ್ತಿ ದಪ್ಪೆಲ್ಲ ಇದ್ದಿದ್ದು ತೆಗ್ದೀವಿ. ಆದರೆ ಡಸ್ಟ್ ಮಾತ್ರ ಅದು ಸರಿಯಾಗಿ ಹೋಗಲೇ ಇಲ್ಲ ರೀ. ಅಂದರೆ ನೀರು ಹಾಕಿ ತೊಳಿಬೇಕು, ಇಲ್ಲಾಂದ್ರೆ ಅದು ವಾಕ್ಯೂಮ್ ಕ್ಲೀನರ್ ಅಂತ ಸಿಗುತ್ತಲ್ರಿ, ಅದರಲ್ಲೇ ಕ್ಲೀನ್ ಮಾಡಬೇಕಾಗುತ್ತೆ. ನಮ್ಮ ಕಡೆ ಅಂತೂ ಅದನ್ನ ಇಲ್ಲಲ್ರಿ. ಹೀಗಾಗಿ ಇದೇ ರೀತಿ ಪೇಂಟ್ ಹಚ್ಚ ಬ್ರಷ್ಲಿ ಎಲ್ಲನೂ ಈ ರೀತಿ ಡಸ್ಟ್ ಎಲ್ಲ ಜಾಡಿಸ್ಕೊಂಡಿವಿ. ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಈ ರೀತಿ ಕ್ಲೀನ್ ಮಾಡ್ಕೊಳಕತ್ತೀವಿ ರೀ. ಅಂದ್ರೆ 1.5-2 ತಾಸು ಬೇಕಾಯಿತು. ನಾನು ಒಂದು ಕಿಟಕಿ ಮತ್ತು ಮನು ಒಂದು ಕಿಟಕಿ ಸ್ವಚ್ಛ ಮಾಡಾಕ್ರಿ. ಬೆಡ್ರೂಮ್ದು ಅಷ್ಟೊಂದೇನು ಇದು ಅನಿಸಿಲ್ಲ, ಹೊಲಸಾಗಿಲ್ಲ ರೀ. ಹಾಲು ಮತ್ತು ಅಡುಗೆ ಮನೆದು ಭಾಳ ಡಸ್ಟ್ ಮತ್ತು ಅದು ಅಲ್ಲಿ ಸಂಡಸ್ನು ಇತ್ತಲ್ಲ. ಅಕ್ಕ ಏನೋ ಹೊಳ್ಳಿ ಮಿಳಿ ಅದನ್ನೇ ಹಾಕತ್ತಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ, ಅಂದ್ರೆ ಭಾಳ ಇತ್ತಲ್ಲ. ಎಲ್ಲರ ಮನೆಯೊಳಗೆ ಸ್ವಲ್ಪ ಮನೆ ಖಾಲಿ ಇದ್ಬಿಟ್ರೆ ಅದು ಹಲ್ಲಿಗಳು ಜಾಸ್ತಿ ಓಡಾಡ್ತಾವ್ರಿ. ಹಿಂಗಾಗಿ ಎಲ್ಲ ಕಡೆ ಗಲೀಜು ಮಾಡಿರ್ತಾವೆ. ಹಿಂಗಾಗಿ ಹೊರಗಡೆ ಒಳಗಡೆ ಎಲ್ಲ ಕಡೆ ಹೋಗಿಬಿಟ್ಟು ನೀಟಾಗಿ ಡಸ್ಟಿಂಗ್ ಮತ್ತು ಅದು ಎಲ್ಲ ಹೊಲಸು ತಕ್ಕೊಂಡ್ಬಿಟ್ವಿ ನೋಡಿರಿ. ಮನು ಒಂದು ಕಿಟಕಿ, ನಾನೊಂದು ಕಿಟಕಿ ಪೂರ್ತಿಗೆ ಅದನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಬೇಕು. ಅಂದ್ರೆ ಮನು ಆದರೆ ಅದು ಬರಲಾಗೈತೆ ಮಮ್ಮಿ ಹೆಂಗೆ ಮಾಡೋದು, ಅಲ್ಲೇ ಸಿಕ್ಕೊಂಡ್ಬಿಡಾಕತ್ತೈತೆ ಅನ್ನಕತ್ತಿದ್ದ. ನಾನು ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿದೆ. ಇನ್ನು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ. ಅಂದರೆ ಬೆಡ್ರೂಮ ಸ್ವಚ್ಛ ಮಾಡ್ಬೇಕಂತೇಳಿ ಬಂದಿದ್ವಿ. ಫೋಟೋನ ಭಾಳ ದಿವಸ ಆಯಿತು, ಅಂದರೆ 2 ತಿಂಗಳಾಯಿತು ಆ ಮನೆಯೊಳಗಿದ್ದಾಗ ತಂದಿದ್ದು. ಅಂದ್ರೆ ಆ ಮನೆಯೊಳಗೆ ಪೂಜೆ ಮಾಡ್ತಿದ್ದಲ್ರಿ, ಈ ಮನೆ ತಂದುಬಿಟ್ಟು ಹಂಗೆ ಇಟ್ಟಿದ್ದೆ, ಪೂಜೆ ಮಾಡಬಾರ್ದು ಅಂತೇಳಿ. ಅಂದರೆ ಬಿನ್ ಆದಾಗ, ಅಂದರೆ ಅದು ಏನಂತೀವಿ ನಾವು, ಬಿನ್ ಅಂತೀವಿ, ಡ್ಯಾಮೇಜ್ ಆದಾಗ ಪೂಜೆ ಮಾಡೋಕೆ ಹೋಗಬಾರ್ದು ಅಂತಾರೆ. ಫೋಟೋ ಸ್ವಲ್ಪ ಅದು ನೀರು ಹತ್ತಿ ಮತ್ತು ಅರಿಶಿನ ಕುಂಕುಮ ಎಲ್ಲ ಹತ್ಬಿಟ್ಟು ಒಂದು ಸ್ವಲ್ಪ ಇದು ಆಗಿತ್ತಲ್ರಿ, ಹಾಗಾಗಿ ಪೂಜೆ ಮಾಡೋಕೆ ಹೋಗಿತ್ತಿಲ್ಲ. ನಾನು ಫೋಟೋನು ತರಕ್ಕೆ ಹೋಗಿಲ್ಲ ರೀ. ಜಗಲಿ ಮೇಲೆ ನೀವು ಫೋಟೋ ಇಟ್ಟಿಲ್ಲ ನೋಡಿರಿ ಆಲ್ರೆಡಿ, ಅದಕ್ಕಾಗಿ ಫೋಟೋಸ್ ಹಂಗೆ ಇಟ್ಟಿದ್ದೆ. ಅವಾಗಲೂ ನೀರೊಳಗೆ ಬಿಡಬೇಕಾದ್ರೆ ಬರೀ ಫೋಟೋ ಮಾತ್ರ ಒಯ್ದು ಬಿಡಬೇಕು. ಅದು ಮ್ಯಾಲಿನ ಗ್ಲಾಸ್ ಮತ್ತು ಅದು ಕಟ್ಗಿದೆಲ್ಲ ಏನಿರುತ್ತಲ್ರಿ ಅದನ್ನ ತೆಗೆದುಬಿಟ್ಟು ನೀವು ಕಸದ ಡಬ್ಬಿಗಾದರೂ ಅಥವಾ ಕಸದ ಗಾಡಿಗಾದರೂ ಹಾಕ್ಬೋದು. ದೇವ್ರ ಫೋಟೋ ಮಾತ್ರ ಒಯ್ದು ನೀರೊಳಗೆ ಬಿಡಬೇಕ್ರಿ. ಎಲ್ಲರೂ ಏನು ಮಾಡ್ತಾರೋ ಪೂರ್ತಿ ಫೋಟೋನ ಒಯ್ದು ಬಿಟ್ಟು ಬಿಡ್ತಾರೋ, ಹಂಗೆ ಮಾಡೋಕೆ ಹೋಗಬಾರ್ದು. ಮತ್ತು ಗಿಡದ ತೆಳಗೆ ಒಯ್ದು ಇಟ್ಟು ಬಿಡೋದು, ಆ ರೀತಿಯೂ ಮಾಡ್ತಾರೆ ಕೆಲವೊಬ್ಬರು. ಎಲ್ಲರೂ ಮಾಡೋಕೆ ಹೋಗಂಗಿಲ್ಲ ರೀ. ಅಂದರೆ ತಿಳ್ಕೊಂಡವರು ಈ ರೀತಿ ಮಾಡ್ತಾರೆ. ಯಾವಾಗಲೂ ಹರಿ ನೀರಿಗೆ ಬರೀ ಫೋಟೋ ಮಾತ್ರ ಒಯ್ದು ಬಿಡ್ಬೇಕ್ರಿ. ಎಲ್ಲರೂ ದೇವರ ವಿಷಯದೊಳಗೆ ಈ ರೀತಿ ತಪ್ಪು ಮಾಡೋಕೆ ಹೋಗಬಾರ್ದು. ಅಂದ್ರೆ ನಾವೇ ಇಷ್ಟಪಟ್ಟು ಪ್ರೀತಿಯಿಂದ ಪೂಜೆ ಮಾಡಿದ ದೇವರನ್ನು ಒಯ್ದು ಎಲ್ಲೋ ಗಿಡದ ತೆಳಗೆ ಹಾದಿ ಹಂತ್ಯಾಕೆ ಒಯ್ದು ಇಟ್ಬಿಟ್ರೆ ನೋಡೋರಿಗೆ ಒಂದು ಮನ್ಸಿಗೆ ಒಂಥರ ಅನಿಸುತ್ತಲ್ರಿ, ನಮ್ಮ ದೇವರನ್ನು ನಾವೇ ಈ ರೀತಿ ನೆಗ್ಲೆಕ್ಟ್ ಮಾಡ್ತೀವಪ್ಪ ಅಂತ ಅನಿಸ್ತಿರ್ತೈತಿ ನನಗಂತೂ. ಇತ್ತೀಚೆಗಂತೂ ನೀವು ಎಲ್ಲರೇ ದೊಡ್ಡ ರೋಡ್ ಕೊಟ್ಟ ಹೊಂಟ್ಬಿಟ್ರೆ ಎಲ್ಲಿ ಅಂದರೆ ಆಲದ ಮರದ ತೆಳಗೆ, ಬೇವಿನ ಮರದ ತೆಳಗೆ ದೊಡ್ಡದು ಗಿಡ ಇರ್ತಾವಲ್ರಿ, ಅದ್ರ ಕೆಳಗಡೆ ಒಯ್ದು ಫೋಟೋಸ್ ಇಟ್ಬಿಟ್ಟು ಹೋಗ್ಬಿಡ್ತಾರೆ. ಅಂದರೆ ಎಷ್ಟಂತೆ ಅಲ್ಲಿ ಇಟ್ಬಿಟ್ರೆ ಅದೆಲ್ಲ ಭಾಳ ಆಗಿಬಿಟ್ರೆ ಗಲೀಜು ಅನಿಸುತ್ತಲ್ರಿ. ಮತ್ತು ಅಲ್ಲಿ ಯಾರು ಪೂಜೆನೂ ಮಾಡೋಂಗಿಲ್ಲ. ಆ ರೀತಿ ಮಾಡೋಕ್ಕಿಂತ ಈ ರೀತಿ ಬರೀ ಗ್ಲಾಸ್ ಎಲ್ಲ ತೆಗೆದುಬಿಟ್ಟು ಬರೀ ಫೋಟೋ ಮಾತ್ರ ಒಂದು ಬಡ್ಡಿ ಒಳಗೆ ಅಥವಾ ಪೇಪರ್ ಒಳಗೆ ಸುತ್ತಬಿಟ್ಟು ನೀರೊಳಗೆ ಬಿಟ್ಟರೆ ಅದು ಬೆಸ್ಟ್ ನೋಡಿರಿ. ಮತ್ತು ಪರಿಸರ ಮಾಲಿನ್ಯನೂ ಆಗೋಲ್ಲ, ಮತ್ತು ನೋಡೋರಿಗೆ ಅಸಹ್ಯ ಅಂತ ಅನ್ಸಂಗಿಲ್ಲ. ಅಸಹ್ಯ ಅನ್ನೋಕ್ಕಿಂತ ರೀ ಏನು ಮನ್ಸಿಗೆ ಒಂಥರ ಬೇಜಾರು ಅನಿಸ್ತಿರ್ತೈತಿ, ಈ ರೀತಿ ಮಾಡ್ತಾರಲ್ಲಪ್ಪ ಅಂತೇಳಿ. ಆ ರೀತಿ ಮಾಡೋಕ್ಕಿಂತ ಈ ರೀತಿ ಮಾಡೋದು ಭಾಳ ಬೆಸ್ಟ್ ನೋಡಿರಿ. ಅದನ್ನೇ ಮನೋಗೆ ಹೇಳಿದ್ದೆ ನಾನು, ಅದನ್ನ ಬರೀ ಫೋಟೋಸ್ ಮಾತ್ರ ತೆಗೆದು ಕೊಡಪ್ಪಿ. ಅದು ಮ್ಯಾಲಿನ ಗ್ಲಾಸ್ ಮತ್ತು ರಟ್ಟಿ ಏನಿರುತ್ತಲ್ರಿ ಅದ್ರೊಳಗೆ ಜಾಸ್ತಿ ರಟ್ಟು ಮತ್ತು ಪ್ಲಾಸ್ಟಿಕ್ನೂ ಹಾಕಿರ್ತಾರೆ ಒಬ್ಬೊಬ್ಬರು. ಇದ್ರಾಗ ಮಾತ್ರ ಪ್ಲಾಸ್ಟಿಕ್ ಇಲ್ಲ ರೀ. ಅದು ಮ್ಯಾಲಿನ ರಟ್ಟು ಮತ್ತು ಗ್ಲಾಸ್ ಒಯ್ದು ನೀರಾಗಿ ಬಿಟ್ಟು ಬಿಡಬಾರ್ದು. ಮತ್ತು ಅದು ನೀರೊಳಗೆ ಕರಗೋದು ಇಲ್ಲ ರೀ. ಮತ್ತು ಎಲ್ಲರೂ ಅದೇ ರೀತಿ ಬಿಡ್ತಾ ಹೋದಾಗ ಅದು ನೀರಿಂದ ಕ್ವಾಲಿಟಿನೂ ಕಮ್ಮಿ ಆಗ್ತಾ ಹೋಗ್ತೈತಿ. ಅಂದರೆ ನೀರು ಗಲೀಜು ಆಗ್ತಾ ಇರ್ತೈತಿ. ಮತ್ತು ಅದ್ರೊಳಗೆ ಸಣ್ಣ ಜೀವಿಗಳು ಇರ್ತಾವಲ್ರಿ, ಅವಕ್ಕೂ ತೊಂದರೆ ಆಗ್ತೈತಿ. ಅದಕ್ಕಾಗಿ ಈ ರೀತಿ ಮಾಡೋದಂತ ಬೆಸ್ಟ್ ನೋಡಿರಿ. ನಾನಂತೂ ಇವು ಫಸ್ಟ್ ನಾನು ಮನೆ ಮಾಡಿದಾಗ ತೊಗೊಂಡಿದ್ದು ಫೋಟೋ ಇಲ್ಲಿ ತನಕನೂ 18-19 ವರ್ಷ ಆಯಿತು. ಅವನೇ ಪೂಜೆ ಮಾಡ್ತಿದ್ದೆ. ಇತ್ತೀಚೆಗೆ ಅದನ್ನು ಭಾಳ ಅದು ನೀರು ಹತ್ತಿ ಕುಂಕುಮ ಹತ್ತಿ ಎಲ್ಲ ಸ್ವಲ್ಪ ಹಾಳಾದಂಗೆ ಆಗಿದ್ದ. ಅದಕ್ಕಾಗಿ ಹೊಸದು ತೊಗೊಂಡ್ರೈತಂತ ಹಂಗೆ ಇಟ್ಟಿದ್ದೆ ರೀ. ಅದನ್ನ ನೀರಿಗೆ ಬಿಡೋಕ್ಕಿಂತ ಮುಂಚೆ ಈ ರೀತಿ ರಟ್ಟು ಮತ್ತು ಗ್ಲಾಸ್ ಎಲ್ಲ ತೆಗೆದುಬಿಟ್ಟು ಒಂದು ಪೇಪರ್ ಒಳಗೆ ಸುತ್ತಬಿಟ್ಟು ಹರಿ ನೀರಿಗೆ ಬಿಟ್ಬಿಟ್ರೆ ನೀರನ್ನೂ ಹೊಲಸಾಗಂಗಿಲ್ಲ ರೀ. ಮತ್ತು ನೀರೊಳಗದು ಪೇಪರ್ ಇರುತ್ತಲ್ಲ ಎಲ್ಲ ಕರಿಬಿಡ್ತೈತಿ. ಮತ್ತು ಗಿಡದ ತೆಳಗೆ ಒಯ್ದಿಡಕ್ಕಂತೂ ಮೊದಲೇ ಹೋಗಬಾರ್ದು. ಈ ರೀತಿ ಆದಾಗ ಫೋಟೋಸ್ ಹಾಳಾದಾಗ ಒಳಗಿಂದ ಪೇಪರ್ ಮಾತ್ರ ಒಯ್ದು ನೀರಿಗೆ ಬಿಡೋದು ಭಾಳ ಬೆಸ್ಟ್ ನೋಡಿರಿ. ಅಂದರೆ
ಎಲ್ಲರೂ ಇದೇ ರೀತಿ ಮಾಡಿದ್ರೆ ನಮ್ಮ ಪರಿಸರವನ್ನು ನಾವೇ ಕಾಪಾಡ್ಕೊತೀವಿ ಮತ್ತು ನೀಟಾಗಿ ಕಾಣಿಸುತ್ತೆ ರೀ. ನಮ್ಮ ಮನೆ ಅಷ್ಟು ಸ್ವಚ್ಛ ಇರಬೇಕಂತೀವಲ್ಲ, ನಮ್ಮ ಪರಿಸರವನ್ನು ಮತ್ತು ನಮ್ಮ ದೇಶ ಆಗಲಿ ನಮ್ಮ ಎಲ್ಲನೂ ಸ್ವಚ್ಛಗಿರ್ಬೇಕಲ್ರಿ. ಎಲ್ಲರೂ ಅಷ್ಟಿಷ್ಟು ಹೊಲಸು ಮಾಡ್ಕೊತ ಹೋದಾಗ ಅದು ಜಾಸ್ತಿ ಗಲೀಜು ಅಂತ ಅನ್ಸುತ್ತಲ್ಲ. ಯಾವಾಗಲೂ ನೀಟಾಗಿರ್ಬೇಕಂದ್ರೆ ಯಾವುದೇ ವಿಷಯಕ್ಕೆ ರೀ, ಅಂದರೆ ಕಸ ಆಗಲಿ ಮತ್ತು ಈ ಥರ ದೇವ್ರ ಫೋಟೋ ಅಲ್ಲೆಲ್ಲಿ ಇಟ್ಟು ಬರೋದಾಗಲಿ ಮಾಡೋಕ್ಕೆ ಹೋಗಬಾರ್ದಂತೆ. ಇದೊಂದು ಏನು ಒಳ್ಳೇದಂತ ಅನಿಸ್ಬೋದು. ನಿಮಗೆ ಯಾವ ರೀತಿ ಅನಿಸುತ್ತಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ನನಗಂತೂ ಈ ರೀತಿ ಮಾಡೋದು ಒಳ್ಳೇದಂತ ಅನ್ಸುತ್ತೆ. ಯಾವುದೇ ವಿಷಯಕ್ಕೆ ತಪ್ಪು ಮಾಡಿದ್ರು ನಡಿತೈತಿ, ಬಟ್ ದೇವ್ರ ವಿಷಯಕ್ಕೆ ಮಾತ್ರ ತಪ್ಪು ಮಾಡ್ಲಿಕ್ಕಂತೂ ಹೋಗಲೇಬಾರ್ದು ರೀ. ನಾನಂತೂ ಈ ರೀತಿ ಬರೀ ಪೇಪರ್ ಅಷ್ಟೇ ತೆಗೆದ್ಬಿಟ್ಟು ಒಂದು ಪೇಪರ್ ಒಳಗೆ ಸುತ್ತಿ ಇಟ್ಟಿದ್ದೀನಿ ರೀ. ಇದು ರಟ್ಟು ಮತ್ತು ಅದು ಎಲ್ಲ ಗ್ಲಾಸ್ ಏನಿರುತ್ತಲ್ಲ ಅದನ್ನ ಕಸಕ್ಕೆ ಹಾಕಿದ್ರೆ ಆಯಿತು ಅಂತ ಈ ರೀತಿ ಮಾಡ್ಕೊಂಡಿದ್ದು ನೋಡಿರಿ. ಫೈನಲಿ ಎಲ್ಲ ಮನು ಫೋಟೋ ತೆಗೆದು ಕೊಟ್ಟ. ಅದು ರಟ್ಟು ಮತ್ತು ಗ್ಲಾಸ್ ಒಯ್ದುಬಿಟ್ಟು ಕಸಕ್ಕೆ ಹಾಕ್ಬಿಡ್ತೀನಿ ರೀ. ಮನೆ ನಿನ್ನ ಚಡ್ಡಿನ ನೋಡಿ ಮತ್ತೆ ಹಂಗ್ಯಾಕೆ ಮಾಡ್ತಿ? ಚಲೋ ಐತೆ? ಸರಿ ಇಲ್ಲ? ಹಾಗಾದ್ರೆ ಮೀಶೋಯಿಂದ ಅದು ಏನಂತಾರು ಎಲಿದು ಬಳ್ಳಿ ಥರ ಬರುತ್ತಂದ್ರೆ ಅದನ್ನ ತರಿಸಿದ್ದು. ನೋಡ್ 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 ಸರಿ. ಯಾಕಲ್ಲಿ ಬಾಜು ಬಾಜಾರ್ನಾಗ ತಂದು ಕೊಡ್ಬೇಕಲ್ಲ. ಮತ್ತೆ ಯಾವಾಗೈತೆ ಹೇಳಾದಿಲ್ಲಪ್ಪ ರಾಜ. ಕ್ವಾಲಿಟಿ ಅಷ್ಟೊಂದು ಹಿಂಗೈತಿ, ಪರವಾಗಿಲ್ಲ. 100 ಅಷ್ಟು ಕೊಟ್ಟಿದ್ದು ಅಮೌಂಟ್. ಸ್ವಲ್ಪ ಅಡುಗೆ ಮನೆ ಅದು ಮೇಕವರ್ ಮಾಡ್ಬೇಕಂತೇಳಿ ತರಿಸಿದ್ದೀನಿ ರೀ. ಮಾಡಿದಾಗ ತೋರಿಸ್ತೀನಿ. ಈ ರೀತಿ ಐತದು. ತಂದು ಓಪನ್ ಮಾಡಿ ಒಗೆದಿಟ್ಟು ಹೋಗ್ಬಿಡೋದು, ಬಿಸಾಕಿ. ಈಗ ರೀ ಟೈಮ 5:30 ಆಗೈತೆ ನೋಡಿರಿ. ಅಡುಗೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಬೆಲ್ಲ ಜಿಲೇಬಿನ ರೆಡಿ ಮಾಡ್ಕೊಳಕತ್ತೀವಿ ರೀ. ಇಷ್ಟು ತನಕ ಬಾಂಡೆ ತಿಕ್ಕೋದು ಮತ್ತು ಅರ್ಬಿ ತೊಳೆಯೋದು. ಮನು ಇದ್ರೆ ಕಸ ಗುಡಿಸ್ದಾರಿ, ನಾನಿದ್ರೆ ಕೈಕಾಲು ಮುಖ ತಕ್ಕೊಂಡು ದೇವ್ರ ಮುಂದೀಪ ಹಚ್ಚಿ ಅಡುಗೆನ ಸ್ಟಾರ್ಟ್ ಮಾಡಿದ್ದೀವಿ ರೀ. ಇವತ್ತು ಜಲ್ದಿನೇ ಅಡುಗೆ ಸ್ಟಾರ್ಟ್ ಮಾಡಿದ್ವು. ಅಂದರೆ ಸ್ವಲ್ಪ ಜಿಲೇಬಿ ಮಾಡಿಬಿಟ್ಟು ಪೂರಿ ಮತ್ತು ವೆಜ್ ಕುರ್ಮಾ ರೆಡಿ ಮಾಡ್ಕೋಬೇಕು ರೀ. ನಂದು ಉಪವಾಸ ಐತಲ್ಲ, ಹೀಗಾಗಿ ಫಸ್ಟಿಗೆ ಸ್ವೀಟ್ ಮಾಡಿಟ್ರೆ ಆಯಿತು, ಆಮೇಲೆ ಪೂರಿ ಮತ್ತು ಬಾಜಿ ಮಾಡ್ಕೊಂಡ್ರೆ ಆಯಿತು. ಅಷ್ಟೇ ಮಾಡೋದ್ರೆ ಜಾಸ್ತಿ ಏನು ಮಾಡೋಕ್ಕೆ ಹೋಗಂಗಿಲ್ಲ. ಇವತ್ತು ಮಸ್ತಾಗಿ ಬೆಲ್ಲದ ಜಿಲೇಬಿನ ರೆಡಿ ಮಾಡ್ಕೊಳಕತ್ತೀವಿ ನೋಡಿರಿ. ಜಿಲೇಬಿ ಮಾಡೋಕ್ಕಂತ ಜಾಸ್ತಿ ಟೈಮ್ನೂ ಬೇಕಾಗಿಲ್ಲ ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ರೀ. ಮೈದಾ ಮತ್ತು ಬೆಲ್ಲ ಮತ್ತು ಇವತ್ತು ಏನಂತಾರು ಎಣ್ಣೆ ಅಷ್ಟಿದ್ಬಿಟ್ರೆ ಜಿಲೇಬಿ ರೆಡಿ ಆಗಿಬಿಡ್ತಾವೆ ನೋಡಿರಿ. ಇವತ್ತು ಮನೋ ಜಿಲೇಬಿ ಮಾಡಾಕತ್ತಾನೋ ಅಂದ್ರೆ ಮನೆಯೂ ಅವನೇ ಮಾಡಿದ್ದು. ನನಗಂತೂ ಬಿಡಾಕೆ ಬಂದೇ ಇಲ್ಲ ರೀ. ನಾನು ಫಸ್ಟಿಗೆ ಒಂದು 4-5 ಮಾಡಿದೆ. ನಿಮಗೆ ಸರಿ ಬರೋಂಗಿಲ್ಲ ಸರಿ ನಾನು ಬಿಡ್ತೀನಿ ಅಂತೇಳಿ ಬಿಡಾಕತ್ತ ನೋಡಿರಿ. ಅಂದ್ರೆ ಫುಲ್ ಪರ್ಫೆಕ್ಟಾಗಿ ಬರೋಂಗಿಲ್ಲ ರೀ. ನನಗೂ ಬಂದಿಲ್ಲ ಮತ್ತು ಮನಗೂ ಬಂದಿಲ್ಲ. ನಮ್ಗೆ ಹೆಂಗೆ ಬರುತ್ತೋ ಆ ರೀತಿ ಸೇಪ್ ಒಳಗೆ ಮಾಡ್ಕೊಂಡಿದ್ದು. ಅಂದ್ರೆ ಒಂದು ಕೈ ಹೆಂಗೋ ಒಂದು ಸೇಪ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳಕತ್ತೀವಿ. ಅಂದ್ರೆ ಅದು ನಮಗೆ ಪ್ರಾಕ್ಟೀಸ್ ಇರೋಂಗಿಲ್ಲ ರೀ. ಅದು ಪ್ರಾಕ್ಟೀಸ್ ಇದ್ದವ್ರಿಗೆ ನೀಟಾಗಿ ಬಿಡಾಕೆ ಬರುತ್ತೆ. ಅಂದರೆ ಕಂಟಿನ್ಯೂ ಒಂದು 4-5 ಸಲ ಮಾಡಿಬಿಟ್ರೆ ಅದು ಪ್ರಾಕ್ಟೀಸ್ ಆಗ್ಬೋದು. ಇವತ್ತು ಫೈನಲಿ ಅಂದರೆ ಬೆಲ್ಲದ ಜಿಲೇಬಿನ ಮಾಡಾಕತ್ತೀವಿ ರೀ. ನಮ್ಮ ಮನೆಯವ್ರಿಗೆ ಬೆಲ್ಲದ ಜಿಲೇಬಿ ಭಾಳ ಇಷ್ಟ ಆಗ್ತೈತಿ. ಅಂದ್ರೆ ಭಾಳ ಸಲ ಕೇಳಿದರು ಬೆಲ್ಲದ ಜಿಲೇಬಿನ ಮಾಡೋಣ ಅಂತೇಳಿ, ಅಂದ್ರೆ ಮಾಡ್ರಿ ಅಂತ ಅಂದಿದ್ರು. ಫೈನಲಿ ಇವತ್ತು ಬೆಲ್ಲದ ಜಿಲೇಬಿ ರೆಡಿ ಮಾಡ್ಕೊಳಕತ್ತೀವಿ ನೋಡಿರಿ. ಬರೀ ಮೈದಾ ಹಿಟ್ಟೊಳಗೆ ಸ್ವಲ್ಪ ಅಡುಗೆ ಸೋಡಾ ಹಾಕಿಬಿಟ್ಟು ಕಲಸಿ ಆಮೇಲೆ ಫ್ರೈ ಮಾಡ್ಕೊಂಡ್ಬಿಟ್ಟು ಬೆಲ್ಲದ ಪಾಕಕ್ಕೆ ಹಾಕಿದ್ರಾಯ್ತು. ಈ ರೆಸಿಪಿ ಬೇಕಂದ್ರೆ ಹೇಳ್ರಿ, ನೆಕ್ಸ್ಟ್ ಟೈಮ್ ಮಾಡಿದೆ ಖಂಡಿತ ಶೇರ್ ಮಾಡ್ಕೊತೀನಿ. ನಮ್ಮ ಮನೆಯೊಳಗಂತೂ ನೀವು ಡೈಲಿ ಜಿಲೇಬಿ ಮಾಡಿಕೊಟ್ರೆ ಒಲ್ಲಂತ ಅನ್ನಂಗಿಲ್ಲ ರೀ. ಅಷ್ಟು ಇಷ್ಟಪಟ್ಟು ತಿಂತಾರೆ. ಮತ್ತು ಹೊರಗಡೆ ತೊಗೊಳಕ್ಕೆ ಹೋದ್ರೆ 1 kgಗೆ 150 ರೂಪಾಯಿನ ಜಾಸ್ತಿನೇ ಐತೆ ಅನ್ಸುತ್ತೆ. ಮತ್ತು ಭಾಳ ದಿವಸ ಎಣ್ಣೆ ಒಳಗೆ ಕರಿ ಆಗಿರ್ತೈತಿ ಎಣ್ಣೆ. ಅಂಥ ಎಣ್ಣೆ ಒಳಗೆ ಫ್ರೈ ಮಾಡಿಬಿಟ್ಟು ಕೊಡ್ತಾರೆ. ನಾನು ನೋಡಿದ್ದೀನಿ ರೀ, ಹೊರಗಡೆ ತಂದಿದ್ದೀನು. ಮತ್ತು ನಮ್ಮ ಮನೆಯೊಳಗೆ ತರತಾರೆ ಅವಾಗವಾಗ ಅವ್ರಿಗೆ ಇಷ್ಟ ಅಂಥೇಳಿ. ಆದರೆ ಎಣ್ಣೆ ಮಾತ್ರ ಅದು ನೋಡೋಕ್ಕಾಗಂಗಿಲ್ಲ ರೀ. ಫುಲ್ ಅದು ಏನಂತಾರೆ ಡಿಸೈಲ್ ಏನಂತಾರೆ ಗೊತ್ತಿಲ್ಲ, ಅದು ಫುಲ್ ಕರಿ ಎಣ್ಣೆ ಆಗಿರ್ತೈತಿ. ಅಂಥದ್ರೊಳಗನ ಫ್ರೈ ಮಾಡ್ತಾ ಇರ್ತಾರೆ. ಯಾಕಂದರೆ ಡೈಲಿ ಅವ್ರು ಯಾಕೆ ವೇಸ್ಟ್ ಮಾಡೋಕೆ ಹೋಗ್ತಾರೆ, ಅದು ಡೈಲಿ ಫ್ರೈ ಮಾಡಿದ್ರೊಳಗನ ಫ್ರೈ ಮಾಡಿಬಿಟ್ಟು ಕೊಟ್ಬಿಡ್ತಾರೆ. ಅಂದರೆ ದುಡ್ಡು ಯಾಕೆ ವೇಸ್ಟ್ ಮಾಡೋಕೆ ಹೋಗ್ತಾರೆ. ಹೀಗಾಗಿ ನಾವು ಮನೆಯೊಳಗೆ ಒಂದು ಸ್ವಲ್ಪ ಎಣ್ಣೆ ಒಳಗೆ ಈ ರೀತಿ ಮಾಡ್ಕೊಂಡ್ಬಿಟ್ರೂ ಆಗುತ್ತೆ ನೋಡಿರಿ. ಅಂದರೆ ಮಾಡೋಕೆ ಆಗ್ಲಾರ ಬಿಟ್ಟಕ್ಕೆ ತರೋಕ್ಕಿಂತ ಈ ರೀತಿ ಒಂದು 10-15 ನಿಮಿಷ ಟೈಮ್ ಖರ್ಚಾದರೂ ಪರವಾಗಿಲ್ಲ. ನಮ್ಗೆ ಇಷ್ಟ ಬಂದಂಗೆ ನಾವು ಮಾಡ್ಕೊಂಡು ತಿನ್ನೋದು ಬೆಸ್ಟ್ ನೋಡಿರಿ. ಫೈನಲಿ ಮನು ಮತ್ತು ನಾನು ಕೂಡಿಬಿಟ್ಟು 1 kg ಅಷ್ಟು ಆಗ್ತಾವ್ರಿ ಜಿಲೇಬಿ ರೆಡಿ ಮಾಡಿ ಇಟ್ಟಿದ್ದೀವಿ. ಈಗ ಮನು ಇದ್ರೆ ಬಾಜಿ ಮಾಡ್ತಾನೋ, ನಾನು ಈ ಕಡೆ ಪುರಿ ಮಾಡ್ಕೊತೀನಿ ರೀ. ಅಂದರೆ ನಾನು ಮಾಡ್ತೀನಿ ಅಂದೆ ಬಾಜಿ, ಇಲ್ಲಿ ಮಮ್ಮಿ ನಾನು ಮಾಡ್ತೀನಿ ನೀವು ಪುರಿ ಮಾಡ್ರಿ ಅಂತ ಮನು ಅಂದರಿ. ಅದಕ್ಕಾಗಿ ರೆಡಿ ಮಾಡ್ಕೊಳಕತ್ತ ನೋಡಿರಿ. ಅಂದರೆ ವೆಜ್ ಕುರ್ಮಾ ಅಂದರೆ ಬಟಾಟಿ ಮತ್ತು ಫ್ಲವರ್, ಕ್ಯಾರೆಟು, ಕ್ಯಾಪ್ಸಿಕಮ್ಮು ಎಲ್ಲ ಹಾಕಿಬಿಟ್ಟು ಮಾಡ್ಕೊತಂದ್ರೆ ಆ್ಯಕ್ಚುಲಿ ಬಟಾಣಿ ಒಂದು ಇದ್ದುಬಿಟ್ರೆ ಮಸ್ತ್ ಆಗ್ತೈತಿ.
ಬಟಾಣಿ ಇದ್ದಿತ್ತಿಲ್ಲ ರೀ, ಅದಕ್ಕಾಗಿ ಹಂಗೆ ರೆಡಿ ಮಾಡ್ಕೊಳಕತ್ತಾನ. ಈ ಕಡೆ ನಾನು ದೇವ್ರಿಗೆ ನೈವೇದ್ಯನೂ ಇಟ್ಬಿಟ್ಟೆ ರೀ, ಯಾಕಂದ್ರೆ ಈಗ ನನ್ನ ಮಗನಿಗೆ ಜಿಲೇಬಿ ತಿನ್ಬೇಕನ್ಸಾಕತ್ತೈತಿ. ಅದಕ್ಕಾಗಿ ಫಸ್ಟಿಗೆ ನೈವೇದ್ಯ ಇಟ್ಬಿಟ್ಟು ಮಮ್ಮಿ ಆಮೇಲೆ ಪುರಿ ಮತ್ತು ಬಾಜಿ ಮಾಡೋಣಂತ ಅಂದ. 4 ವರ್ಷ 5 ವರ್ಷ ಹುಡುಗರು ಅವ್ರಿಗೆ ಆಡಸ್ತಾರತ್ರಿ. ಪೈಲ ಯಾವ ಹುಡುಗನ ಬಾಡಿ ಫ್ಲೆಕ್ಸಿಬಲ್ ಇರ್ತೈತಿ, ಯಾವ ಹುಡುಗನ ರಿಯಾಕ್ಷನ್ ಫಾಸ್ಟ್ ಇರ್ತೈತಿ, ಅದಕ್ಕೆ ಅದು ತಕ್ಕಂಗ್ ಸ್ಪೋರ್ಟ್ಸಿಗೆ ಹಾಕಿಬಿಡ್ತಾರ. ಇದು ಮಾಡೋದಿಲ್ಲ ಡೈರೆಕ್ಟ್ ಅವರೇ ಕಾಲೇಜ್ ಸ್ಕೂಲ್ ಗೌರ್ಮೆಂಟಾಗ ಬಂದ್ಬಿಡ್ತೈತೆ. ಅವ್ರು ಎಲ್ಲ ಸ್ಪೆಷಲಿಟೀಸ್ ಎಲ್ಲ ಅವರೇ ಮಾಡ್ತಾರೆ. ನಾವು 8 ವರ್ಷ ಆತಿ ಬರೀ 62 62 ನಮ್ಗಿಂತ ಸಣ್ಣ ಸಣ್ಣ ಕಂಟ್ರಿದವ್ರದ 100+ ಅದಾವ. ಈಗ ಸದ್ದ ಮಹಾರಾಷ್ಟ್ರ, ಹುಬ್ಳಿ ಇವು ದೊಡ್ಡ ಹುಬ್ಳಿ ಅಲ್ಲ, ಹೈದ್ರಾಬಾದ್ ಇವು ದೊಡ್ಡ ಇದ್ನ ಹೈದ್ರಾಬಾದ್ ದೊಡ್ಡ ಕಂಟ್ರಿ ಅಲ್ಲ ರೀ. ಅಟ್ ಸಣ್ಣದ ನಾವ್ ಇದನ್ನೈತ್ ನಂಬಲ್ಲಿ ಸ್ಟೇಟ್, ಅದ್ರ ಕಂಟ್ರಿ ಇದ್ದು 100+ ಮೆಡಲ್ಸ್. ಈಗ ರೀ ಮನು ಇದ್ರೆ ಭಾಜಿ ರೆಡಿ ಮಾಡ್ಕೊಳಕತ್ತಾನ. ನಾನು ಈ ಕಡೆ ಪುರಿ ಮಾಡ್ಬೇಕಂತ ಎಣ್ಣೆನೂ ಬಿಸಿ ಮಾಡಾಕಿಡಾಕತ್ತೀನಿ ನೋಡ್ರಿ. ಮನು ಏನು ಹೇಳಾಕತ್ತಿದ್ದ ಅಂದ್ರೆ ಅವನಿಗೆ ಸ್ಪೋರ್ಟ್ಸ್ ಅಂದ್ರೆ ಭಾಳ ಇಷ್ಟ ರೀ, ಅದ್ರ ಬಗ್ಗೆನೇ ಹೇಳಾಕತ್ತಿದ್ದ. ಅಂದ್ರೆ ನಮ್ಮ ಕರ್ನಾಟಕದೊಳಗಾಗಲಿ ಮತ್ತು ನಮ್ಮ ದೇಶದೊಳಗಾಗಲಿ ಅಷ್ಟೊಂದು ಸ್ಪೋರ್ಟ್ಸಿಗೆ ಅಷ್ಟು ಇದು ರೆಸ್ಪಾನ್ಸಿಬಲ್ ಮಾಡೋಂಗಿಲ್ಲ. ಬೇರೆ ಕಂಟ್ರಿ ಒಳಗಾದ್ರೆ ಅವರು ಸ್ಕೂಲ್ದೊಳಗನ ಎಲ್ಲನೂ ಟ್ರೈನಿಂಗ್ ಕೊಡ್ತಾರೆ ಮತ್ತು ಸಪೋರ್ಟ್ ಮಾಡ್ತಾರೆ ಮಮ್ಮಿ ಅಂತ ಅನ್ನಕತ್ತಿದ್ದಾರೆ. ಅವನಿಗೆ ಸ್ಪೋರ್ಟ್ಸ್ ಅಂದ್ರೆ ಎಲ್ಲ ರೀತಿ ಸ್ಪೋರ್ಟ್ಸ್ ಭಾಳ ಇಷ್ಟ ಆಗ್ತಾವೆ. ಟೇಬಲ್ ಟೆನಿಸ್ ಮತ್ತು ಬ್ಯಾಡ್ಮಿಂಟನ್, ಕರಾಟಿ ಮತ್ತು ಈ ರೀತಿ ಸ್ಪೋರ್ಟ್ಸ್ ಏನಿರ್ತಾವಲ್ಲ ಭಾಳ ಇಷ್ಟ ಆಗ್ತಾವೆ. ಅದನ್ನೇ ಹೇಳಾಕತ್ತಿದ್ದ. ನಮ್ಗೆ ಸಪೋರ್ಟೇ ಸಿಕ್ಕಿಲ್ಲ ಮಮ್ಮಿ, ನನಗೆ ಸಣ್ಣವರಿದ್ದಾಗ ನೀವು ಸ್ಪೋರ್ಟ್ಸಿಗೆ ಹಾಕಿಬಿಟ್ರೆ ಇಂಕ ನಾನು ನ್ಯಾಷನಲ್ ಲೆವೆಲ್ ತನಕ ಸ್ಪೋರ್ಟ್ಸ್ಗೆ ಹೋಗ್ತಿದ್ದೆ ಅಂತ ಅನ್ನಕತ್ತಿದ್ದ. ಬಟ್ ನಮಗೆ ಅಷ್ಟೊಂದೇನು ಗೊತ್ತಿದ್ದಿತ್ತಿಲ್ಲ ರೀ. ನನಗಂತೂ ಸ್ಪೋರ್ಟ್ಸ್ ಅಂದ್ರೆ ಅಷ್ಟು ನಾಲೆಜ್ ಇದ್ದಿತ್ತಿಲ್ಲ. ಅವನಿಗೆ ಏನಂತಾರೆ ಟೇಬಲ್ ಟೆನಿಸ್ ಅಂದ್ರೆ ಭಾಳ ಇಷ್ಟ ರೀ. ಇದ್ರೊಳಗೂ ಏನಂತಾರೆ ಸ್ಟೇಟ್ ಲೆವೆಲ್ ತನಕ ಹೋಗಿ ಬಂದಾನು, ಅಂದ್ರೆ ಆಡಿ ಬಂದಾನ್ರಿ ಮತ್ತು ಪ್ರೈಸು ತೊಗೊಂಡು ಬಂದಾನು. ಬಟ್ ಈ ಕೋಚಿಂಗ್ ಕೊಡಿಸ್ಬೇಕಂದ್ರೂ ಅಮೌಂಟು ಜಾಸ್ತಿ ಐತಿ, ಮತ್ತು ಹಿಂಗಾಗಿ ನಮಗೂ ಕೊಡ್ಸೋಕೆ ಆಗಂಗಿಲ್ಲ ರೀ. ಆದಷ್ಟು ಈಗ ಮನೆಗೆ ನಿಭಾಯಿಸೋದು ದೊಡ್ಡ ಕಷ್ಟ ಆಗತ್ತೈತಿ, ಮತ್ತು ಅವನಿಗೆ ಕೋಚಿಂಗ್ ಕೊಡಿಸೋದು ನಮ್ಮ ಕಡೆ ಆಗಂಗಿಲ್ಲ ಅಂತ ಅನ್ನಕತ್ತಿದ್ದೆ. ಅದಕ್ಕಾಗಿ ಬೇರೆ ಕಂಟ್ರಿ ಒಳಗೆ ಮಮ್ಮಿ ಎಲ್ಲ ರೀತಿ ಸಪೋರ್ಟ್ ಮಾಡ್ತಾರೆ ನಮ್ಮ ಕಡೆ, ಅಂದ್ರೆ ನಮ್ಮ ಕರ್ನಾಟಕ ಒಳಗಾಗಲಿ ಮತ್ತು ನಮ್ಮ ದೇಶದೊಳಗೆ ಅಷ್ಟೊಂದು ಸಪೋರ್ಟ್ ಮಾಡೋಂಗಿಲ್ಲ. ಅಂದ್ರೆ ನಾವೇ ಅದಕ್ಕೆ ರೆಸ್ಪಾನ್ಸಿಬಲ್, ಅಂದ್ರೆ ನಾವೇ ಜವಾಬ್ದಾರಿ ತೊಗೊಂಡ್ಬಿಟ್ಟು ನಾವೇ ಕಲಿಬೇಕಾಗುತ್ತೆ ಅಂತ ಅನ್ನಕತ್ತಿದ್ದ. ಅಲ್ಲಿ ಆದರೆ ಅವರೇ ಗೋರ್ಮೆಂಟಿಂದನೇ ಎಲ್ಲನೂ ಸೌಕರ್ಯ ಸಿಗ್ತೈತೆ ಅಂತ ಹೇಳಾಕತ್ತಿದ್ದಾರೆ. ಅದನ್ನ ಈಗ ಫೈನಲಿ ಪುರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ. ಮಸ್ತಾಗೆ ಗೋಧಿ ಹಿಟ್ಟಿನ ಪುರಿ ಯಾವ ರೀತಿ ಉಬ್ಬಿ ಬಂದಾವ ನೋಡ್ರಿ. ಅಂದ್ರೆ ನಾನು ಜಾಸ್ತಿ ಗೋಧಿ ಹಿಟ್ಟಿನ ಮಾಡೋದು, ಅವಾಗಲೂ ಗೊತ್ತಾಯ್ತಿಲ್ಲ ನಿಮ್ಗೆ, ಗೋಧಿ ಹಿಟ್ಟಿನ ಪುರಿನೇ ಮಾಡ್ತೀನಂತೆ. ಈಗ ನಾನು ಈ ಕಡೆ ಲಟ್ಟಿಸ್ಬಿಟ್ಟು ಕೊಡಾಕತ್ತೀನಿ ರೀ. ಮನು ಇದ್ರೆ ಪಲ್ಯಕ್ಕೆ ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ಪೂರಿನೂ ಫ್ರೈ ಮಾಡಿ ಕೊಡಾಕತ್ತಾನ ನೋಡ್ರಿ. ಫೈನಲಿ ಊಟನೂ ರೆಡಿ ಆಯಿತು, ಅಂದ್ರೆ ಪುರಿ ಮತ್ತು ಬಾಜಿ ಎಲ್ಲ ರೆಡಿ ಆಗೈತೆ ನೋಡ್ರಿ. ಇನ್ನು ಊಟ ಮಾಡೋದು ಕೆಲಸ ಮತ್ತೇನೈತಿ. ನನಗಂತೂ ಫುಲ್ ಹಸಿವಾಗಿತ್ತು. ಬೆಳಗ್ಗೆಯಿಂದ 1-2 ಸಲ ಕಾಫಿ ಅಷ್ಟೇ ಕುಡಿದಿದ್ದು, ಹೀಗಾಗಿ ಫುಲ್ ಹಸಿವಾಗಿತ್ತು. ಅದಕ್ಕಾಗಿ ಬರೀ ಊಟ ಮಾಡೋಣಂತ 7 ಗಂಟೆಗೆ ಊಟ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ಫಸ್ಟಿಗೆ ನಮ್ಮ ಮನೆ ದೇವ್ರಿಗೆ ಹಚ್ಕೊಟ್ಬಿಟ್ಟು ನಾವು ಇನ್ನು ಹಚ್ಕೊಂಡ್ಬಿಟ್ಟು ಊಟ ಸ್ಟಾರ್ಟ್ ಮಾಡೋದು ನೋಡ್ರಿ. ಮನೆಗೆ ಹಚ್ಕೊಟ್ಟಿನಂದ, ಇಲ್ಲಿ ಮಮ್ಮಿ ನಾವು ಹಚ್ಕೋರಿ, ನಾನು ಆಮೇಲೆ ಹಚ್ಕೊಂಡ್ಬಿಟ್ಟು ಉಣ್ತೀನಿ ಅಂತಂದಾರಿ. ಅಂದ್ರೆ ಅವನಿಗೆ ಎಲ್ಲರದು ಸ್ಟಾರ್ಟ್ ಆಗಬೇಕು, ಆಮೇಲೆ ನೀವು ಅಂತ ಕುಂತ ಊಟ ಮಾಡವ್ರಿ. ಅಂದ್ರೆ ಅವನಿಗೆ ಅದನ್ನ ತೊಗೊಂಬಾ ಇದನ್ನ ತೊಗೊಂಬಾ ಅಂತ ಅಂದ್ಬಿಟ್ರೆ ಊಟ ಮಾಡೋ ಮುಂದಾಗ ಅಷ್ಟು ಸ್ವಲ್ಪ ಇದು ಅನ್ನಿಸ್ತೈತೆ ಅವನಿಗೆ. ಅದಕ್ಕಾಗಿ ನೀವು ಸ್ಟಾರ್ಟ್ ಮಾಡಿರಿ, ಮತ್ತು ನಿಮ್ಗೆ ಏನಾದ್ರು ಬೇಕಾದರೆ ತಂದು ಕೊಟ್ಟನಂತ ಅನ್ನಕತ್ತಿದ್ದ. ನಾನಂತೂ ಈಗ ಊಟ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ನೀವು ಊಟ ಮಾಡಿ ಬರ್ರಿ. ನಮ್ಮ ಮನೆಯವ್ರಿಗಿದ್ರೆ ಯಾವುದೇ ಪಲ್ಯ ಇರಲಿ ಮತ್ತು ಅವಲಕ್ಕಿ ಉಪ್ಪಿಟ್ಟು ಏನಾರ ಇರಲಿ ಒಟ್ಟಿನಲ್ಲಿ ಮ್ಯಾಲೆ ಸಕ್ಕರೆ ಹಾಕೊಂಡು ತಿಂದಾಗ ಸಮಾಧಾನ ರೀ. ಅದಕ್ಕಾಗಿ ಮತ್ತು ಮನುಗೆ ಹೇಳಿದ್ರು ಸಕ್ಕರೆ ತೊಗೊಂಡ್ಬಾ ಅಂತೇಳಿ, ಅದಕ್ಕೆ ಮನೂ ಸಕ್ಕರೆ ತಂದು ಕೊಡ್ತಾರೆ. ಇವತ್ತಿನ ವಿಡಿಯೋನೇ ಇಲ್ಲೇ ಮುಗಿಸು. ಅಂದರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.